ನೀವು ಹೇಳೋ ಮಾತನ್ನ ಕೇಳ್ಕೊಂಡು ಕುಣಿಯೋ ಗೊಂಬೆ ಆಗಿರ್ಬೇಕಲ್ವಾ ನಾನು? ಜೈ ನನ್ನ ಲೈಫಲ್ಲಿ ವಾಪಸ್ ಬರ್ತಿದ್ದಾನೆ. ನೀವ್ ಹೇಳಿರೋದು ಒಂದೇ ಸುಳ್ಳ, ಇಲ್ಲ ಇನ್ನು ಯಾವ್ಯಾವ ಸುಳ್ಳು ಹೇಳಿ ನನ್ನ ಕಣ್ಣ ಮಣ್ಣೆರ್ಚಿದ್ದೀರಾ? ಆಲ್ಮೋಸ್ಟ್ ಖಾಲಿ ಆಗಿರೋ ಗೊಂಬೆ ಮತ್ತೆ ಖುಷಿಯಾಗಿ ಹಾಡೋ ಹಾಗೆ ಮಾಡೋಕ್ಕಾಗುತ್ತಾ ನಿಮಗೆ? ಹಲೋ. ಅಬ್ಬಾ, ಹಲೋ ಅನ್ನೋದ್ರಲ್ಲೂ ಒಂದು ಪವರ್ ಕಾಣಿಸ್ತಾ ಇದೆಯಲ್ಲ ಬಾಸ್. ಫೋನ್ ಪಿಕ್ ಮಾಡಲ್ಲ ಅನ್ನೋ ಧಿಮಾಕಲ್ಲೇ ನಾನು ನಿಮಗೆ ಫೋನ್ ಮಾಡಿದೆ. ಪರವಾಗಿಲ್ವೇ? ನಿಮ್ಮ ಧೈರ್ಯಕ್ಕೆ ಮೆಚ್ತೀನಿ ಮಾವ. ಏಯ್, ನಿನ್ನನ್ನು ಹೆದರ್ಸೋಕೆ ಧೈರ್ಯ ಯಾಕೋ ಬೇಕು? ಮುಖ ತೋರ್ಸೋಕೆ ಧೈರ್ಯ ಇಲ್ಲದೆ ಪರದೆ ಹಿಂದೆ ಬಚ್ಚಿಟ್ಕೊಂಡಿರೋ ನೀನು. ಓ, ಆಸ್ಪತ್ರೆಗೆ ಹೋಗಿ ಬಂದಮೇಲೆ ಮಾವನ್ ವಾಯ್ಸು ಕಡಕ್ಕಾಗಿದೆಯಲ್ಲಪ್ಪ. ECG ಎಕೋ ಹಾಳು ಮೂಳು ಹಾರ್ಟಿಗೆ ಸಂಬಂಧಪಟ್ಟಿದ್ದೇನೇನಿದೆಯೋ ಅದನ್ನೆಲ್ಲ ಆಗಾಗ ಮಾಡಿಸ್ತಾ ಇರಿ ಮಾವ. ಬೇಕಾದರೆ ಕಾರ್ಡಿಯೋ ಡಿಪಾರ್ಟ್ಮೆಂಟ್ನೇ ಮನೆಗೆ ಕರ್ಸ್ಕೊಂಬಿಡಿ. ಬೇಕಾಗತ್ತೆ ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದೆಷ್ಟೇ ಖರ್ಚಾದರೂ ನಾನು ನಿಮ್ಮನ್ನು ಉಳಿಸ್ಕೊಳ್ತೀನಿ. ಯಾಕೆ ಹೇಳಿ? ನೀವು ಅನುಭವಿಸೋದು ಇನ್ನೂ ತುಂಬ ಇದೆ. ನಿನ್ನ ಬೆದರಿಕೆಗೆ ಈ ಧರ್ಮ ಯಾವತ್ತೂ ಬಗ್ಗೋನಲ್ಲ. ಹೆದರಿಕೆ ಬೆದರಿಕೆ ಬಗ್ಗೆ ಈಗ ಯಾರು ಮಾತಾಡಿದ್ರು ಮಾವ? ನಾನು ಮಾತಾಡ್ತಾ ಇರೋದು ಬೇರ್ಪಡಿಕೆ ಬಗ್ಗೆ. ಮನೆ ಮಠ ಮರ್ಯಾದೆ ಗೌರವ ಅಂತೆಲ್ಲ ಮಾತಾಡ್ದಿಲ್ಲ. ನಿನ್ನ ಮನೇನ ಒಂದೊಂದೇ ಇಟ್ಕೆನ ತೆಗ್ದಂಗೆ ತೆಗೆದು ನುಚ್ಚು ನೂರು ಮಾಡ್ತೀನಿ. ಏ ಜಯಶಂಕರ್, ಈ ಧರ್ಮಂಗೆ ಯಾರು ಶತ್ರುಗಳಿಲ್ಲ. ಯಾಕೆ ಗೊತ್ತಾ? ಎಲ್ಲರನ್ನೂ ಮನೆಯವರು ಅಂತ ಅಂದ್ಕೊಂಡಿರೋದಕ್ಕೆ. ಆದರೆ ನಮ್ಮ ಮನೆ ಮತ್ತು ಮನೆಯವ್ರ ವಿಷಯಕ್ಕೆ ಯಾರೇ ಬಂದ್ರು ನೀವೇನು ಮಾಡ್ತೀರಾ ಅಂತ ನೋಡೋ ಕಾತುರ ನನಗಿದೆ. ಅದು ಯಾರು ಮಾಡಿದ ಪುಣ್ಯನೋ ಏನೋ, ಅದು ನಿನ್ನ 25 ವರ್ಷ ಜೋಪಾನವಾಗಿ ಕಾಪಾಡ್ಕೊಂಡು ಬಂದಿದೆ. ಆದರೆ ಈಗ ನೀನು ಅಂತ್ಯದ ಕಡೆಗೆ ಹೆಜ್ಜೆ ಇಡ್ತಾ ಇದೆಯಾ ಜಯಶಂಕರ್. ಇದೇ ಮಾತನ್ನು ನಿಮ್ಮ ಮಗಳ ಮುಂದೆ ಹೇಳಿ ನೋಡೋಣ. ಮಗಳೇ ಅಲ್ವಾ ನಿಮ್ಮ ವೀಕ್ನೆಸ್. ಅದಕ್ಕೆ ಅವಳ ಬಗ್ಗೆ ಹೇಳ್ತಿದ್ದಂಗೆ ಅವತ್ತು ಹಾರ್ಟ್ ಹಿಡ್ಕೊಂಡು ಕುಸ್ತಿದ್ದು. ಸರಿ ಮಾವ, ಓಪನ್ ಚಾಲೆಂಜು. ದೇವಕಿನೇ ಆ ಮನೆ ಬಿಟ್ಟು ನನ್ನ ಹತ್ರ ಬರೋ ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿಮ್ಮ ಮನೇಲಿ ನಿಮ್ಮ ಒಬ್ಬರನ್ನ ಬಿಟ್ಟು ಉಳಿದವ್ರು ಯಾರೂ ಇಲ್ಲದೆ ಇದ್ದಂಗೆ ಮಾಡ್ತೀನಿ. ಸವಾಲ್ಗೊಪ್ಕೆನಾ? ನನ್ನ ಮನೆಯವ್ರ ನೆರಳನ್ನು ಕೂಡ ನೀನು ಮುಟ್ಟಕ್ಕಾಗಲ್ಲ. ನೋಡೇ ಬಿಡೋಣ. ಆರೋಗ್ಯ ಹುಷಾರು ಮಾವ.